ಹಾಯ್ ಎಲ್ರಿಗೂ ನಮಸ್ಕಾರ. ತಾರಜಾ ಲಾಗ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ದೇವ್ರ ಮನೆಯಲ್ಲಿ ಪೂಜಾ ಸಾಮಗ್ರಿಗಳನ್ನ ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕು, ಮತ್ತು ವಾರಕ್ಕೊಂದ್ಸತಿ ಪೂಜಾ ಸಾಮಗ್ರಿಗಳನ್ನ ನಾವು ಕ್ಲೀನ್ ಮಾಡ್ತಾಯಿದ್ದೀವಿ, ಆದರೂ ಕೂಡ ಫುಲ್ಲು ಕಪ್ಪಾಗ್ತಿದೆ, ತೊಳೆದಿರೋ ಥರನೇ ಕಾಣಿಸ್ತಿಲ್ಲ ಅಂತ ಹೇಳೋರಿಗೆ ಈ ವಿಡಿಯೋ ನೋಡಿ. ಎಷ್ಟು ಕಪ್ಪಾಗಿದೆ. ನಾನು ವಿಡಿಯೋ ಮಾಡಬೇಕು ಅಂತಲೇ ಸುಮಾರು 1.5 ತಿಂಗಳಿಂದ ನಾನು ಕ್ಲೀನ್ ಮಾಡಿರಲಿಲ್ಲ. ಅದು ಎಷ್ಟು ಕಪ್ಪಾಗುತ್ತೆ ನೋಡೋಣ, ಕ್ಲೀನ್ ಮಾಡಿದ್ಮೇಲೆ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟಿದ್ದೆ. ಮೊದಲು ನಾವು ಒಂದು ಟಿಶ್ಯೂ ಅಥವಾ ನ್ಯೂಸ್ ಪೇಪರ್ನ ತಗೊಂಡು ದೀಪದಲ್ಲಿರೋವಂಥ ಕಪ್ಪು ಭಾಗನ ತೆಗಿಬೇಕು. ಮತ್ತು ಅರಿಶಿನ ಕುಂಕುಮದ ಬಟ್ಲಲ್ಲಿ ಅರಿಶಿನ ಮತ್ತು ಕುಂಕುಮ ಎಲ್ಲ ಇರುತ್ತೆ, ಅದನ್ನೆಲ್ಲ ನೀಟಾಗಿ ತೆಗಿಬೇಕು. ಮತ್ತು ದೀಪದಲ್ಲಿ ಎಣ್ಣೆ ಅಂಶ ಎಲ್ಲ ಇರುತ್ತೆ, ಹಾಗಾಗಿ ಎಲ್ಲನೂ ನೀಟಾಗಿ ಒರೆಸ್ಕೊಂಡ್ರೆ ನಮಗೆ ತೊಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇದು ಹಾಗೆ ಇದ್ದರೆ ತೊಳಿಬೇಕಾದ್ರೆ ಕಪ್ಪುಗೆಲ್ಲ ಆಗುತ್ತೆ, ಮತ್ತು ಎಣ್ಣೆ ಎಲ್ಲ ಹಾಗೆ ಸ್ಪ್ರೆಡ್ ಆಗುತ್ತೆ, ಅಷ್ಟು ನೀಟಾಗಿ ಕ್ಲೀನ್ ಆಗಲ್ಲ. ಹಾಗಾಗಿ ಮೊದಲು ನಾವು ಒಂದು ಪೇಪರಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು. ಟಿಶ್ಯೂ ಅಲ್ಲಿ ಒರೆಸಿದ್ದೆಲ್ಲ ಆದಮೇಲೆ ಹುಣಸೆಹಣ್ಣ ತೊಗೊಂಡು ತಿಕ್ಕಬೇಕು. ಅಂದರೆ ಅದ್ರ ಮೇಲೆಲ್ಲ ನೀಟಾಗಿ ಚೆನ್ನಾಗಿ ಪಾತ್ರೆ ತೊಳಿತೀವಲ್ಲ ಆ ರೀತಿ ತೊಳ್ಕೊಬೇಕು. ಹುಣಸೆಹಣ್ಣು ಗಟ್ಟಿ ಇತ್ತು ಅಂದರೆ ಸ್ವಲ್ಪ ನೆನೆಸ್ಕೊಳ್ಳಿ, ನೀರಲ್ಲಿ ನೆನೆಸ್ಕೊಂಡ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ, ಆವಾಗ ತೊಳೆಯೋದಕ್ಕೆ ಈಸಿ ಆಗುತ್ತೆ. ಹುಣಸೆಹಣ್ಣಲ್ಲಿ ಚೆನ್ನಾಗಿ ತಿಕ್ಕಿ ಅದನ್ನು ತಿಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನೆನಿಬೇಕದು, ಆವಾಗ ಅದು ಚೆನ್ನಾಗಿ ಕೊಳೆ ಎಲ್ಲ ಬಿಟ್ಕೊಳ್ಳುತ್ತೆ. ಕೆಲವರು ಇದಕ್ಕೆ ಲೆಮನ್ ಸಾಲ್ಟ್ನ ಹಾಕ್ಬಿಟ್ಟು ತೊಳ್ಕೊತಾರೆ. ದಯವಿಟ್ಟು ಆ ತಪ್ಪನ್ನ ಮಾಡ್ಕೋಬೇಡಿ, ಯಾಕಂದರೆ ನಾನು ಕೂಡ ಲೆಮನ್ ಸಾಲ್ಟ್ನ ಯೂಸ್ ಮಾಡಿದ್ದೆ. ಆ ಕ್ಷಣಕ್ಕೆ ಮಾತ್ರ ಅದು ಚೆನ್ನಾಗಿ ತೊಳೆದಿರೋ ಥರ, ಚೆನ್ನಾಗಿ ಫುಲ್ಲೆಲ್ಲ ಕೊಳೆ ಎಲ್ಲ ಹೋಗಿರೋ ಥರ ಆಗ್ತಿತ್ತು, ಮತ್ತು ಅದು ಫುಲ್ ಬ್ಲ್ಯಾಕ್ ಎಲ್ಲ ಆಗ್ತಿತ್ತು. ಹಾಗಾಗಿ ಲೆಮನ್ ಸಾಲ್ಟ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ. ಇದೇ ಬೆಸ್ಟು. ಹುಣಸೆಹಣ್ಣ ತೊಗೊಂಡು ಚೆನ್ನಾಗಿ ಉಜ್ಜಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡಿ. ಹುಣಸೆಹಣ್ಣಲ್ಲಿ ಚೆನ್ನಾಗಿ ನೀವು ತಿಕ್ಬಿಟ್ಟು ಚೆನ್ನಾಗಿ ಉಜ್ಜಿಬಿಟ್ಟು ತೊಳ್ಕೊಂಡ್ರೆ ಅರ್ಧ ಕೊಳೆ ಎಲ್ಲ ಇದರಲ್ಲೇ ಹೋಗ್ಬಿಡುತ್ತೆ. ಆ ರೀತಿ ನೀವು ಸ್ವಲ್ಪ ಪ್ರೆಸ್ ಮಾಡಿ ಚೆನ್ನಾಗಿ ಉಜ್ಜಿ ಅದನ್ನು. ಹುಣಸೆಹಣ್ಣಲ್ಲಿ ಚೆನ್ನಾಗಿ ಉಜ್ಜಿದಾದಮೇಲೆ ನಾನಿಲ್ಲಿ 2 ನಿಂಬೆಹಣ್ಣ ತೊಗೊಂಡಿದ್ದೀನಿ. ನಿಂಬೆಹಣ್ಣ ತೊಗೊಂಡು ಕಟ್ ಮಾಡಿ ಇಟ್ಕೊಂಡು ಚೆನ್ನಾಗಿ ಅದರ ರಸನ ತೊಗೋತಾ ಇದ್ದೀನಿ. ಈ ನಿಂಬೆಹಣ್ಣು ರಸಕ್ಕೆ ಕೆಲವರು ಟೂತ್ ಪೇಸ್ಟ್ನ ಹಾಕ್ತಾರೆ, ಇಲ್ಲ ಅಂದರೆ ಟೂತ್ ಪೌಡ್ರು ಕೂಡ ಹಾಕೋತಾರೆ. ಆದರೆ ನಾನು ಸಬೀನ ಹಾಕ್ಕೊತೀನಿ. 1-2 ಸ್ಪೂನ್ ಸಬೀನ ಹಾಕ್ಬಿಟ್ಟು ಇದಕ್ಕೆ ನಾನು ನೀರು ಹಾಕಲ್ಲ, ನಿಂಬೆಹಣ್ಣು ರಸದಲ್ಲೇ ಚೆನ್ನಾಗಿ ಕಲಿಸ್ಕೊತೀನಿ. ನೋಡಿ ನೀವೇ ಯಾವ ರೀತಿ ಒಳ್ಳೆ ಪೇಸ್ಟ್ ಆಗುತ್ತೆ ಅಂತ.
ನಿಂಬೆಹಣ್ಣು ರಸ ತೊಗೊಂಡ್ಮೇಲೆ ಅದು ಸಿಪ್ಪೆನ ಬಿಸಾಕಬೇಡಿ, ಅದರಿಂದನೇ ನಮಗಿದು ಯೂಸ್ ಆಗೋದು. ನಾರು ಥರ ಯೂಸ್ ಮಾಡಿಕೊಂಡು ಚೆನ್ನಾಗಿ ತಿಕ್ಕೋದ್ರಿಂದ ಬೇಗ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಹಂಗಾಗಿ ನಿಮಗೆ ಎಷ್ಟು ದೇವ್ರ ಸಾಮಾನುಗಳಿದೆ ಅದನ್ನು ಅಳತೆ ನೋಡಿಕೊಂಡು ಅಷ್ಟು ನೀವು ನಿಂಬೆಹಣ್ಣು ರಸ ಮಾಡ್ಕೋಬೋದು, ಮತ್ತು ಸ್ವಲ್ಪ ಸಬೀನ ಕೂಡ ಹಾಕ್ಕೋಬೋದು. ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಕಿದ್ಮೇಲೆ ಗಂಟಿಲ್ದಂಗೆ ಚೆನ್ನಾಗಿ ಕಲಿಸ್ಕೊಳ್ಳಿ, ನೀರು ಹಾಕೋಕ್ಕೆ ಹೋಗ್ಬೇಡಿ, ನಿಂಬೆಹಣ್ಣು ರಸದಲ್ಲೇ ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ ಈ ಪೇಸ್ಟ್ಗೆ ನಾವು ನಿಂಬೆಹಣ್ಣು ಹಿಂಡಿರ್ತೀವಲ್ಲ, ಆ ನಿಂಬೆಹಣ್ಣಿನ ಸಿಪ್ಪೆನೇ ತೊಗೊಂಡು ಆ ಪೇಸ್ಟ್ಗೆ ಎದ್ಕೊಂಡು ಚೆನ್ನಾಗಿ ಉಜ್ಜುತ್ತಾ ಬನ್ನಿ. ಮಿರಾಕಲ್ ಅಂತಲೇ ಹೇಳ್ಬೋದು, ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇನ್ನು ಹೊಸ್ದಾಗಿ ತಂದಿರೋ ಥರ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೀವೇ ನೋಡಿ ರಿಸಲ್ಟ್ನ. ಸ್ಕ್ರಬ್ಬರು ಯೂಸ್ ಮಾಡ್ಬೋದು. ಸ್ಕ್ರಬ್ಬರ್ ಯಾಕೆ ಯೂಸ್ ಮಾಡ್ತಾ ಇಲ್ಲ ಅಂದರೆ ಒಂಥರ ಬರೆ ಬರೆ ಥರ ಆಗುತ್ತೆ. ಸ್ಟೀಲ್ ನಾರೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಹಾಳಾಗ್ಬಿಡುತ್ತೆ. ಇದೇ ಬೆಸ್ಟು. ನಿಂಬೆಹಣ್ಣು ಸಿಪ್ಪೆನೇ ತೊಗೊಂಡು ಅದನ್ನ ಎತ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡೋದ್ರಿಂದ ಒಳ್ಳೆ ಸ್ಕ್ರಬ್ ಥರನೇ ವರ್ಕ್ ಆಗುತ್ತೆ ಇದು. ವೈಟ್ ಕಲರ್ ಇರೋ ಆ ನಿಂಬೆಹಣ್ಣು ಸಿಪ್ಪೆ ಫುಲ್ ಬ್ಲ್ಯಾಕ್ ಕಲರ್ ಥರ ಆಗಿರುತ್ತೆ. ಕೊಳೆ ಪೂರ್ತಿ ಆ ಸ್ಕ್ರಬ್ಬರ್ ನಿಂಬೆಹಣ್ಣು ಸಿಪ್ಪೆಯಲ್ಲೇ ಇರುತ್ತೆ, ನೀವೇ ನೋಡ್ಬೋದು. ಕೆಲವರು ಇದಕ್ಕೆ ಉಪ್ಪು ಮತ್ತು ವಿಮ್ ಜೆಲ್ಲೆಲ್ಲ ಹಾಕ್ಕೊಂಡು ತಿಕ್ತಾರೆ. ಆ ರೀತಿ ಹಾಕ್ಕೊಂಡು ತಿಕ್ಕೋದ್ರಿಂದ ಸ್ವಲ್ಪ ಅಂದರೆ ಬೇಗ ರಿಸಲ್ಟ್ ಸಿಗುತ್ತೆ, ಆದರೆ ಒಂದೆರಡು ದಿನಕ್ಕೇ ಮತ್ತೆ ಅದು ಕಪ್ಪೆಲ್ಲ ಆಗಿಬಿಡುತ್ತೆ. ನೀವು ಈ ರೀತಿ ತೊಳೆಯೋದ್ರಿಂದ 15 ದಿನ ಆದ್ರೂ ನಿಮ್ಮ ಮನೆಯ ಪೂಜಾ ಸಾಮಗ್ರಿಗಳು ಯಾವುದೇ ಕಾರಣಕ್ಕೂ ಕಪ್ಪುಗಾಗಲ್ಲ. ಹೊಸ್ದಾಗಿ ಫ್ರೆಶ್ಶಾಗಿ ಚೆನ್ನಾಗಿ ತೊಳೆದಿರೋ ಥರನೇ ಇರುತ್ತೆ ದೇವ್ರ ಮನೆಯಲ್ಲಿ. ಚೆನ್ನಾಗಿ ಉಜ್ಜಿದ್ದೆಲ್ಲ ಆಯಿತು. ಇವಾಗ ಏನಪ್ಪ ಅಂದರೆ ಮೇಯ್ನಾಗಿ ಉಪ್ಪು ನೀರಲ್ಲಿ ತೊಳೆಯೋಕ್ಕೆ ಹೋಗಬೇಡಿ. ನಾವು ನೀರು ಕುಡಿತೀವಲ್ಲ, ಫಿಲ್ಟ್ರ್ ನೀರು, ಆ ನೀರಲ್ಲಿ ತೊಳ್ಕೊಳ್ಳಿ. ಆ ರೀತಿ ತೊಳೆಯೋದ್ರಿಂದ ಅದು ಬೇಗ ಕಪ್ಪಾಗಲ್ಲ, ಸ್ವಲ್ಪ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ. ಹಾಗಾಗಿ ನಾವು ಕುಡಿಯೋ ನೀರಲ್ಲೇ ವಾಶ್ ಮಾಡ್ಕೊಳ್ಳಿ. ರಿಸಲ್ಟು ಏನಂತ ನೀವೇ ನೋಡ್ತಾ ಇರ್ಬೋದು, ನಾನು ಹೇಳೋದೇನು ಬೇಕಾಗಿಲ್ಲ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಇತ್ತು, ಈಗ ನೋಡಿ ತೊಳೆದಾಗ ಯಾವ ರೀತಿ ಇದೆ ಅಂತ. ನೀರು ಕುಡಿಯೋ ನೀರಲ್ಲಿ ನಾನು 2 ಸತಿ ಅದನ್ನು ವಾಶ್ ಮಾಡ್ಕೋತೀನಿ. ವಾಶ್ ಎಲ್ಲ ಮಾಡಾದಮೇಲೆ ಟಿಶ್ಯೂ ಅಥವಾ ಒಣಗಿರೋ ಚೆನ್ನಾಗಿರೋ ಬಟ್ಟೆಲಿ ತೊಗೊಂಡು ಚೆನ್ನಾಗೆಲ್ಲ ನೀರಿಲ್ಲದೆ ಒರೆಸಿ ಇಟ್ಕೋತೀನಿ. ಇದಿಷ್ಟ ಆಯಿತು ಅಂದರೆ ನೀಟಾಗಿ ಕ್ಲೀನ್ ಆಯಿತು. ಈ ಟಿಪ್ಸು ಮೇಯ್ನಾಗಿ ವರ್ಕಿಂಗ್ ವುಮೆನ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ಕೆಲಸದ ಗಡಿಬಿಡಿಲಿ ನಾವು ಪ್ರತಿ ವಾರ ದೇವ್ರ ಸಾಮಗ್ರಿಗಳನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಹಂಗಾಗಿ ಈ ರೀತಿ ಒಂದೇ ಸತಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ 15 ದಿನ ಇಲ್ಲ 1 ತಿಂಗಳವರೆಗೂ ಇದು ಹಾಗೇ ಇರುತ್ತೆ. ಹಂಗಾಗಿ ಸ್ವಲ್ಪ ನಮಗೆ ಈಸಿ ಆಗುತ್ತೆ. ಉಪ್ಪು ನೀರಲ್ಲಿ ಯಾವುದೇ ಕಾರಣಕ್ಕೂ ತೊಳೆಯೋಕ್ಕೆ ಹೋಗಬೇಡಿ, ಕುಡಿಯೋ ನೀರಲ್ಲೇ ವಾಶ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಸತಿ ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ. 2ನೇ ಸತಿ ವಾಶ್ ಮಾಡ್ತಾ ಇದ್ದೀನಿ. ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ನೀಟಾಗಿ ಕ್ಲೀನ್ ಆಗಿದೆ ಅಂತ. ಫುಲ್ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಅನ್ಕೋತೀನಿ. ಯಾರೆಲ್ಲ ಇದನ್ನು ಟ್ರೈ ಮಾಡ್ತೀರಾ, ಈ ಟಿಪ್ಸ್ನ ಟ್ರೈ ಮಾಡ್ತೀರಾ, ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ನೀವು ಟ್ರೈ ಮಾಡಿದಾಗ ಯಾವ ರೀತಿ ನಿಮಗೆ ರಿಸಲ್ಟ್ ಸಿಕ್ತು ಅಂತ ಹೇಳಿ. ಪೂಜಾ ಸಾಮಗ್ರಿಗಳನ್ನ ಕ್ಲೀನ್ ಮಾಡೋದಕ್ಕೆ ತುಂಬ ರೀತಿಯ ಟಿಪ್ಸ್ ಇದೆ. ಅದರಲ್ಲಿ ಬೆಸ್ಟ್ ಅಂತ ಅಂದರೆ ನನಗೆ ಬೆಸ್ಟ್ ಅಂತ ಅನಿಸಿದ್ದು ಇದೇ ಟಿಪ್ಸು. ನೀವೊಂದು ಸತಿ ಟ್ರೈ ಮಾಡಿ, ನಿಮ್ಗೆ ಯಾವ ರೀತಿ ರಿಸಲ್ಟ್ ಬಂತು ಅಂತ ನನಗೂ ತಿಳಿಸಿ. ಫೈನಲಿ ಈ ರೀತಿ ಆಗಿದೆ, ಇಷ್ಟು ನೀಟಾಗಿ ಕ್ಲೀನ್ ಆಗಿದೆ. ಇದರಲ್ಲಿ ನಾನು ಯಾವುದೇ ರೀತಿ ಕಟ್ ಮಾಡಿಲ್ಲ, ಹಾಗಾಗಿ ಲೆಂತ್ ವಿಡಿಯೋ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಲ್ವಾ. ನನಗೆ ಗೊತ್ತಿರೋ ಅಂಥ ಟಿಪ್ಸ್ನ ನಿಮಗೂ ಕೂಡ ಶೇರ್ ಮಾಡಿದ್ದೀನಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.